ಗುರುಭ್ಯೋ ನಮಃ. ಗುರುಚರಣ ಗುರುಚರಣ ನಮಸ್ಕರಿಸುತ್ತಾ ಈ ದಿನ ಮಹತ್ತರವಾದ ಮಹಾಪರ್ವ ದಿನ ಆಗಿದೆ. ಪ್ರತಿ ವರ್ಷ ಆಷಾಢ ಮಾಸದ ಶುದ್ಧ ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆಯನ್ನು ನಾವು ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಸನಾತನ ಹಿಂದೂ ಸಂಸ್ಕೃತಿ ಪ್ರಕಾರವಾಗಿ ನಾವು ಗುರುವಿನ ಆರಾಧನೆ ಮಾಡ್ಕೊಂಡ್ ಬರ್ತೀವಿ. ಗುರುವೇ ನಮಗೆ 300 ಕೋಟಿ ದೇವರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ನಾವು ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಎಲ್ಲ ಗುರು 300 ಕೋಟಿ ದೇವತೆಗಳು ಗುರುಗಳಿದ್ದಾರೆ. 300 ಕೋಟಿ ದೇವತೆಗಳು ಗುರು ಮುನಿದ್ರೆ 300 ಕೋಟಿ ದೇವತೆಗಳು ಕಾಪಾಡೋದಿಲ್ಲ. 300 ಕೋಟಿ ದೇವತೆಗಳು ಮುಂದೆ ಗುರು ಕಾಪಾಡ್ತಾನೆ. ಹಾಗಾಗಿ 300 ಕೋಟಿ ದೇವಗಳು ಈ ದಿನ ಆರಾಧನೆ ಮಾಡ್ತಕ್ಕಂಥ ದಿನ. ಎಲ್ಲಾ ಲೋಕಗಳಲ್ಲೂ ಈ ಗುರುತತ್ವ ಮೊದಲಿಗಿಂತ 1000 ಪಟ್ಟು ಜಾಸ್ತಿ ಇರುತ್ತೆ. ಈ ಗುರುತತ್ವವನ್ನು ನಾವು ಗುರುವಿನ ಆರಾಧನೆ ಮಾಡ್ತೀವಿ, 1000 ಪಟ್ಟು ನಮಗೆ ಈ ದಿನ ಒಂದು ಫಲ ಸಿಗುತ್ತೆ. ಹಾಗೆ ನಾವು ಯಾವುದೇ ಗುರು ಆಗಿರ್ಬೋದು, ದತ್ತಾತ್ರೇಯರಾಗಿರ್ಬೋದು, ಸಾಯಿಬಾಬಾ ಅವರಾಗಿರ್ಬೋದು, ಅಥವಾ ಸಿದ್ಧಾರೂಢ ಕೈವ ತಾತಯ್ಯನವರಾಗಿರ್ಬೋದು, ಗುರುಗಳು ಯಾರಿರ್ತಾರೆ ಆ ಗುರುಗಳ ಸನ್ನಿಧಾನದಲ್ಲಿ ಹೋಗಿ ಈ ದಿನ ನಮ್ಮ ಮನಸ್ಫೂರ್ತಿಯಾಗಿ ಒಂದು ನಮಸ್ಕಾರ ಹಾಕಲ್ ಸಾಕು. ಎಷ್ಟೋ ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳು ಮನ್ನಾ ಆಗ್ತಕ್ಕಂಥ ದಿನ ಆಗಿರೋದ್ರಿಂದ ನಾವು ಇಲ್ಲಿ ಸುಮಾರು ಗುರುಪೂರ್ಣಿಮೆಗೆ ಒಂದು 10,000-15,000 ಜನ ಮೇಲೆ ಇಲ್ಲಿ ಭಕ್ತಾದಿಗಳು ಬರ್ತಾರೆ, ದರ್ಶನ ಮಾಡ್ಕೊಳ್ತಾರೆ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ, ಮೇಲೆ ಪಾರಾಯಣ ವ್ಯವಸ್ಥೆ ಇದೆ, ಮತ್ತೆ ಧ್ಯಾನದ ವ್ಯವಸ್ಥೆ ಇದೆ. ಕುತ್ಕೊಂಡು ಆರಾಮಾಗಿ ಬಹಳ ಸಂತೋಷವಾಗಿ ಆನಂದವಾಗಿ ಹೋಗ್ತಾರೆ. ಯಾಕಂದ್ರೆ ಭಕ್ತಾದಿಗಳ ಮನಸ್ಸಂತೋಷನೇ ಭಗವಂತನ ಬಯಸೋದು. ಹಾಗಾಗಿ ಎಲ್ಲಾ ಭಕ್ತಾದಿಗಳು ತೃಪ್ತಿಯಿಂದ ಇಲ್ಲಿ ಹೋಗ್ತಾರೆ.